ಮೊದಲು ತನಿಷ್ ಹಾಯ್ ಮಾಡು. ಎಲ್ಲಿ ಹೊಂಟೀರಿ? ಗೊತ್ತಿಲ್ಲ. ನಾವ್ ಎಲ್ಲಿ ಕರ್ಕೊಂಡ್ ಹೋಗ್ತೇವೆ ಅಲ್ಲಿ ಬರ್ತೀರೇನು? ಸುಮ್ಮ ನಾವ್ ಹೊಂಟೇವಿಗೆ ನಿತ್ವಿಕದ ಅಕ್ಷರ ದಾಸೋಹ ಮಾಡಕ್ ಹೊಂಟೇವಿ. ನೀರ್ದಾಗ ಹೋಗೋದೈತಿ, ಸ್ವಿಮ್ಮಿಂಗ್ ಮಾಡೋದೈತಿ. ಮುರುಡೇಶ್ವರಕ್ಕೂ ನೀರೊಳಗೆ ಹೋಗೋದು. ಮುರುಡೇಶ್ವರ ಮತ್ತೆ ಗೋಕರ್ಣನೂ ಹೋಗೋದು. ಅಳಂಗಿಲ್ಲ ಈಗ ಅವ. ಈಗ ಸ್ವಿಮ್ಮಿಂಗ್ ಮಾಡಕ್ ಕಲ್ತಾನ. ನೀರೊಳಗ ಫುಲ್ ಹೌದಿಲ್ಲ ಪಿಲ್ಲು? ನಾವ್ ಮಣ್ಣು ಹೋದ ಫುಲ್ ಆಟ ಆಡ್ಯಾನ. ಹೌದಿಲ್ಲ ಅವ? ಇಲ್ಲೇ ಹೋಗ್ಬಿಡ್ತಾರೆ. ಎಷ್ಟು ಸಲ ಹಾಯ್ ಮಾಡ್ತೀನಿ? ಎಲ್ಲಾರು ಆರಾಮದಿರಿ ತಾನೇ? ನಾನು ಸಹಿತ ಆರಾಮದೇನಿ. ನಿತ್ವಿಕ್ ಹಾಯ್ ಮಾಡಾಕತ್ತಾನು. ನಿತಿಕಾಗ ಫುಲ್ ನಿದ್ದೆ ಬಂದೈತಿ. ಸೊ ಮ್ಯಾಗ ಮಕ್ಕೊಂದಾಳು. ಸೊ ನಾವು ಬಂದೇವಿ ಈಗ ಯಲ್ಲಾಪುರ್ಗೆ. ಸೊ ನಿಮಗೆಲ್ಲ ಗೊತ್ತು, ಶೃಂಗೇರಿ ಹೊಂಟೇವಿ ನಿತ್ವಿಕದ ಅಕ್ಷರ ದಾಸೋಹ ಮಾಡಕ್ಕೆ. ಸೊ ಈಗ ಯಲ್ಲಾಪುರ್ಗೆ ರೀಚ್ ಆಗೇವಿ. ಸೊ ಯಲ್ಲಾಪುರ ಒಳಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಅದು ಮಾಡ್ತೀವಿ. ಎರ್ಲಿ ಮಾರ್ನಿಂಗ್ 6 o'clock ಬಿಟ್ಟಿದ್ವಿ ಧಾರವಾಡ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಮ್ಮ ದೀದಿಯವ್ರ ಮನ್ಯಾಗ ಸ್ಟೇ ಮಾಡಿದ್ವಿ. ನಮ್ಮದು ಟ್ರಾನ್ಸ್ಫರ್ ಸಂಕೇಶ್ವರ ಆಗಿತ್ತು. ಅದು ಲಾಕ್ ಹಾಕಕ್ಕೆ ಆಗಲಿಲ್ಲ. ಬಟ್ ಸಂಕೇಶ್ವರ ಮನೆ ಹೆಂಗೈತಿ ಅದನ್ನು ನಿಮ್ಗೆ ಖಂಡಿತವಾಗಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಬರ್ರಿ. ಸೊ ಇದು ಶಾನಬಾಗ ಹೋಟೆಲ್ ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೇವಿ. ಸೊ ನಿತ್ವಿಕಿಗೆ ಹಸು ಆಗೈತಿ ಕಾಣ್ತೈತಿ. ಸ್ವಲ್ಪ ಕಿರಿಕಿರಿ ಮಾಡತ್ತಾನ. ಹೆರ್ಬೇಂಡ್ ಹಾಕೋ ಸೋನು, ಹೆರ್ಬೇಂಡ್ ಹಾಕೋ. ಮೊಬೈಲ್ ಯಾರ್ತದ ಬಡಿತಾರ, ಮೊಬೈಲ್ ಕಲಿತಾರ. ಸರಿ ಬಾ. ಏನಾತ? ಚಾಕ್ಲೇಟದ ಅಂಗಡಿ ಐತಿ ಇಲ್ಲಿ. ಫುಲ್ ಹುಡುಗರು ಎಕ್ಸೈಟಿಂಗ್ ಅದಾರ. ಚಾಕ್ಲೇಟ್ ಬೇಕಂತೇಳಿ ಫಸ್ಟ್ ಚಾಕ್ಲೇಟ್ ಅಂಗಡಿಗೆ ಓಡ್ ಹೊಂಟಾರ. ತೋರಿಸ್ತೇನೆ ಬರ್ರಿ. ಚೌಕಿ ಇಲ್ಲ ಬಿಲ್ಲು. ಏನ್ ಬೇಕಾ? ಏನ ಚೌಕಿ ಬೇಕಾ? ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ವಡಾ ತೊಗೊಂಡೇವಿ. ಇವರ ಬನ್ಸ್ ತೊಗೊಂಡಾರ.
ಸೊ ನಿತ್ವಿಕಾಗ ದೋಸೆ ಬರ್ತೈತಿ ವೇಟ್ ಮಾಡಾಕತ್ತಾಳು. ಸೊ ನಿತ್ವಿಕಿಗೆ ತಿನ್ಸಾತೀನಿ. ಹಿಡಿ, ಗೇಮ್ ಹಚ್ಕೊಡ್ತೇನೆ ಹಿಡಿ. ಬೇಡ. ಹೌದು ಫ್ರೆಂಡ್ಸ್, ನಾವೆಲ್ಲ ಎಲ್ಲಿ ಹೊಂಟೇವಿ ಅಂಥೇಳಿ ನೀವು ಎಕ್ಸಾಕ್ಟಾಗಿ ಅದಿರಲ್ಲ. ಹೌದು, ನಾವು ಹೊಂಟೇವಿ ಈಗ ಟೂರ್ ಮಾಡೇವಿ. ಆ್ಯಕ್ಚುಲಿ ನಮ್ಮದು ಟ್ರಾನ್ಸ್ಫರ್ ಸಂಕೇಶ್ವರ್ಗಾಯಿತು. ಸೊ ನಾವು ಸಂಕೇಶ್ವರ್ಗೆ ಬಂದು ಎಲ್ಲ ಸಾಮಾನುಗಳು ಎಲ್ಲ ಶಿಫ್ಟ್ ಮಾಡಾಯಿತು. ಸೊ ನಾವು ಡಿಸೈಡ್ ಮಾಡಿದ್ವಿ ಅಂದ್ರೆ ನಿತ್ವಿಕಿಗೆ 2 ಇಯರ್ ಆದ ನಂತರ ನಾವು ಅವನಿಗೆ ಶಾರದಾ ದೇವಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಯಾಕಂದ್ರೆ ನಿತಿಕಾದು ವಿದ್ಯಾಭ್ಯಾಸ ಮಾಡಿದ್ವಿ ನಾವು ಶೃಂಗೇರಿ ಒಳಗೆ. ಸೊ ಇವಂಗೂ ಮಾಡಿಸ್ಬೇಕಂಥೇಳಿ ಒಂದು ಟ್ರಿಪ್ ಆಗ್ತೈತಿ, ಇವ್ರಿಗೂ ಹಾಲಿಡೇ ಇತ್ತು. ಸೊ ಇದೇ ಹಾಲಿಡೇ ಒಳಗೆ ನಾವು ಯೂಸ್ ಮಾಡ್ಕೊಂಡು ನಾವು ಹೊಂಟೇವಿ ಈಗ ಶಾರದಾ ದೇವಿಗೆ ಅಂದ್ರೆ ಶೃಂಗೇರಿಗೆ ಹೊಂಟೇವಿಗೆ. ಸೊ ಆನ್ ದ ವೇ ನೋಡಾತಿರ್ಬೋದು, ಈಕೇನಪ್ಪ ಹಗಲೇ ಮುಗಲೇ ಬರೀ ಟೂರ್ ಅಂತ ಇರ್ತಾಳ ಅಂತೀರಲ್ಲ. ಹೌದು ಫ್ರೆಂಡ್ಸ್, ನಾವು ಆಗಾಗ ಟ್ರಾವೆಲ್ ಮಾಡ್ತಾ ಇರ್ತೇವೆ. ನಮ್ಮ ನೋಡಿ ಎಷ್ಟು ಜನ ಹೊಟ್ಟೆ ಹುರ್ಕೋತಾರೆ ಗೊತ್ತಿಲ್ಲ, ಬಟ್ ಅವರೆಲ್ಲ ಹೊಟ್ಟೆ ತಂಪಾಗಲಿ ಅಂಥೇಳಿ ನಾ ದೇವ್ರ ಕಡೆ ಬೇಡ್ಕೋತೇನೆ. ಬಟ್ ಏನು ಮಾಡೋದು, ನಾವು ಹಿಂಗೆ ಅಡ್ಡಾಡ್ಕೊತ ಇರ್ತೇವೆ, ಉರ್ಕೊಳ್ಳಿ ಅಂಥೇಳಿ ಹೇಳ್ತೇನೆ ನಾನು. ಸೊ ಈಗ ಹೊಂಟೇವಿ ನಾವು ಇಲ್ಲಿ ಆನ್ ದ ವೇ ಒಂದು ಟೂರ್ ಆಗ್ತಿತ್ತು ಅಂಥೇಳಿ ಮುರುಡೇಶ್ವರ, ಗೋಕರ್ಣ, ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಶೃಂಗೇರಿ, ಹೊರನಾಡ, ಹಿಂಗೆ ಹಲವಾರು ಪ್ಲೇಸಸ್ ಕಡೆ ಹೊಂಟೇವಿ ನಾವೀಗ. ಸೊ ನಾವು ಇಲ್ಲಿ ಬಂದೇವಿ ಒಂದು ಪ್ಲೇಸಿಗೆ, ತೋರಿಸ್ತೀನಿ ಬರ್ರಿ. ನಾವೀಗ ಬಂದೇವಿ ಇಡಗುಂಜಿ ವನಕ್ಕೆ. ಸೊ ನಿತಿಕಾ, ತನಿಷ್ ಮತ್ತು ನಿತ್ವಿಕಾ ಫುಲ್ ಎಂಜಾಯ್ ಮಾಡತ್ತಾರು. ಸೊ ಇಲ್ಲಿ ಹುಡುಗರಿಗಂತ ಗಾರ್ಡನ್ ಮಾಡ್ಯಾರ. ಸೊ ನೋಡ್ಬೋದು, ಅಷ್ಟೇನು ಖಾಸಿಲ್ಲ, ಬಟ್ ಓಕೆ. ಸೊ ಲಾಂಗ್ ಟ್ರಾವೆಲ್ ಆಗಿದ್ದಕ್ಕೆ, ನಮ್ಗೆ ರೂಟ್ ಆಗಿದ್ದಕ್ಕೆ ಸೊ ಇಲ್ಲಿ ಇಡಗುಂಜಿ ವನದೊಳಗೆ ಸ್ವಲ್ಪ ರೆಸ್ಟ್ ಮಾಡಕ್ಕಂತ ಹೇಳಿ ಇಳಿದ್ವಿ. ಸೊ ನೋಡ್ಬೋದು, ಇಲ್ಲೇ ಜಾರ್ಗುಂಡಿ ಅದು ಆಡಾಕತ್ತಾರ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡೋನು. ಕಾರ್ದಾಗ ಕುಂತ ಭಾಳ ತ್ರಾಸ ಆಗಕತ್ತಿತ್ತು. ನಿಮ್ಮ ಮಮ್ಮಿರ ಅದಾರ. ಸೊ ಇಲ್ಲಿ 50 ರೂಪೀಸ್ ತೊಗೊಂಡ್ರು, ಪರ್ ಪರ್ಸನ್ಗೆ 10 ರೂಪೀಸ್ ಅಂತ ಹೇಳಿ. ನಿತ್ವಿಕಾ ಅಲ್ಲಿ ಶಂಕದ ಕಡೆ ಮ್ಯಾಗ ಹೊಂಟಾರು. ಬಿದ್ದಿದ್ದೀರಿ, ಗಿಡ ಮುರಿದಿದ್ದೈತಿ. ಇವ್ರು ಜೋಕಾಲಿ ಆಡತ್ತಾರ ನೋಡ್ರಿ ಇಲ್ಲೇ. ಸೊ ಇಡಗುಂಜಿಗೆ ಬಂದೇವಿ. ಸೊ ನೋಡ್ಬೋದು, ಎಲ್ಲ ಪಾರ್ಕಿಂಗ್ ಮಾಡ್ಯಾರ. ಸೊ ಐತಿ ರಶ್, ಅಷ್ಟೇನಿಲ್ಲ ಅಂತ ಹೇಳ್ತೀನಿ ನಿಮ್ಗೆ. ಬೇಡ. ಸೊ ನೋಡ್ಬೋದು ನೀವು, ಇಲ್ಲಿ ಕರ್ಕಿ ತಗೊಂಡೇವಿ. ಸೊ ಕಾಯಿ ತಗೊಂಡಿಲ್ಲ, ಯಾಕಂದ್ರೆ ಸುಮ್ಮನೆ ಹಾಳಾಗ್ತಾವು ಹೋಗೋ ಮಠ. ಅಂದ್ರೆ ನಾವು 4 ಡೇಸ್ ಟ್ರಾವೆಲ್ ಮಾಡ್ಬೇಕಂತ ಮಾಡೇವಿ. ಸೊ ನೋಡ್ಬೋದು, ಕರ್ಕಿ ಇಲ್ಲೇ ತಗೊಂಡೇವಿ. ಸೊ ದೇವಸ್ಥಾನಕ್ಕೆ ಇದನ್ನು ಕೊಡೋದು. ಸೊ ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲಿ ನಮ್ಗೆ ಟೂರ್ ಅಂತೇಳಿ ಕರ್ಕೊಂಬರ್ತಿದ್ರು. ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡ್ತಿದ್ದೆ ನಾ ಅಂತೂ. ಫುಲ್ಲು ಖುಷಿ ಅನ್ನಿಸ್ಬಿಡ್ತಿತ್ತು ನನಗಂತ್ರ. ಹಳೆ ನೆನಪುಗಳು ಎಲ್ಲ ಬರತ್ತವ ನನಗೆ. ಫ್ರೆಂಡ್ಸು ನಾನು ಎಲ್ಲರೂ ಕೂಡ ಮಸ್ತ್ ಮಜಾ ಮಾಡ್ತಿದ್ವಿ ಇಡಗುಂಜಿ ಒಳಗೆ. ಆ್ಯಕ್ಚುಲಿ ಇಡಗುಂಜಿ ಒಳಗೆ ನೈಟ್ ಬರ್ತಿದ್ವಿ ನಾವಿಲ್ಲಿ.
ನಮ್ಮ ಸ್ಕೂಲ್ನಿಂದ ಮಾರ್ನಿಂಗ್ ಎರ್ಲಿ ಮಾರ್ನಿಂಗ್ ಬಿಟ್ವಿ ಅಂದರೆ ಸ್ವಲ್ಪ ಪ್ಲೇಸಸ್ಗಳೆಲ್ಲ ನೋಡ್ಕೊಂಡು ನೈಟ್ ಬರ್ತಿದ್ವಿ. ನೈಟ್ ಇಲ್ಲಿ ಶಾಪಿಂಗ್ ಮಾಡೋಕೆ ಬಿಡ್ತಿದ್ರು ನಮಗೆ. ಸೊ ಅಂಗಡಿಗಳೆಲ್ಲ ಅದಾವು. ಸೊ ಒಳಗೆ ನಡ್ಕೊಂತ ಹೋಗ್ಬೇಕಾಗ್ತೈತಿ. ಸೊ ಭಾಳ ಹಾಟ್ ಐತಿ, ಬಟ್ ನೈಟ್ ಭಾರಿ ಇರ್ತೈತಿ ಕ್ಲೈಮೇಟ್ ಇಲ್ಲೆಲ್ಲ. ಸೊ ಬರ್ರಿ ಇಡಗುಂಜಿ ಗಣಪತಿ ದೇವಸ್ಥಾನ ಹೆಂಗೈತಿ ತೋರಿಸ್ತೀನಿ. ಸೊ ಮೊಬೈಲ್ ಅಲೌಡ್ ಇಲ್ಲ ಕಾಣ್ತೈತಿ, ಬಟ್ ಹೊರಗಡೆಯಿಂದ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಸೊ ನೋಡ್ಬೋದು ಒಳಗಡೆ ಹಿಂಗೆ ಬರಬೇಕಾಗ್ತೈತಿ ಗೇಟ್ ಒಳಗಿಂದ. ಸೊ ಪಾದರಕ್ಷೆಗಳನ್ನು ಇಲ್ಲೇ ಬೀಡಿ ಅಂಥೇಳಿ ಬರ್ದಾರು ಸ್ಪಷ್ಟವಾಗಿ. ಏನು ಮಾಡ್ತೀವಿ ಮಾಡಬೇಕು. ಜಿ ದೇವಾಲಯಕ್ಕೆ ಹೋಗಿ ಬಂದ್ವಿ ದೇವಸ್ಥಾನ ಒಳಗೆ, ಬಟ್ ನಾಟ್ ಅಲೌಡ್ ಅಂತಿತ್ತ ಮೊಬೈಲ. ಸೊ ಹೋಗಲಿಲ್ಲ. ಏ ಬಾ. ಸೊ ಹೊರಗಡೆಯಿಂದ ತೋರ್ಸಕ್ಕೆ ಟ್ರೈ ಮಾಡೀನಿ. ಸೊ ರಶ್ ಇಲ್ಲ. ಸೊ ಹೊರಗಡೆ ಹೋಗೋ ದಾರಿ ಇದೆ, ಫುಲ್ ಹಾಟ್ ಐತಿ. ಕುಂದಿಸ್ರಾದ್ರೆ ಸಾಕ ಮೇಲೆ ಹೋಗ್ಬೋದು ಗಾಡಿ ತಂದು ಹಿಂಗೆ. ಫುಲ್ ಸಸ್ತಾಗೋತ್ರಿ ಇಲ್ಲೇ ಸಿಕ್ಕಾಪಟ್ಟೆ. ಇಲ್ಲಿ ಉಳಿಯಾರು ಇದ್ರೆ ತಿಂತಿದ್ರಿ, ಅಲ್ಲೇ ಕುಳಿತಿದ್ರು. ಮೇಲೆ ಹೋಗ್ಬೋದಲ್ಲ. ಇಷ್ಟು ಗೊತ್ತಾರ ಮಾಡತ್ತೇನ್ರಿ. ಸೊ ನಾವು ಬಂದೇವಿ ಈಗ ಮುರುಡೇಶ್ವರ ಒಳಗೆ ಮ್ಯಾಗ ಕಾರ್ ತೊಗೊಂಡು ಬಂದ್ವಿ. ಸೊ ಮ್ಯಾಗ ಹೇಗೆಲ್ಲ ದೇವಸ್ಥಾನ ಐತಿ ಅಂತೇಳಿ ಎಲ್ಲ ನಿಮ್ಗೆ ತೋರ್ಸಾಕತ್ತೇನಿ. ನಮ್ದು ನಶೀಬ್ ಹೆಂಗೈತಂದ್ರೆ ನಾವು ಮುರುಡೇಶ್ವರಕ್ಕೆ ಹೋದೆ, ಬಟ್ ದರ್ಶನ ಸಿಗಲಿಲ್ಲ. ಯಾಕಂದ್ರೆ ನಾವು ಹೋಗೋ ಟೈಮಿಗೆ ಕ್ಲೋಸ್ ಆಗಿತ್ತು. ಸೊ ನಾವು ಅಲ್ಲೇ ಸುತ್ತಮುತ್ತಲಿರುವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೊರಗಡೆನೇ ನಮಸ್ಕಾರ ಮಾಡಿ ಮತ್ತು
ಬಂದ್ವಿ. ಸೊ ಆ್ಯಕ್ಚುಲಿ ನಾವು ಗೋಕರ್ಣಕ್ಕೆ ಹೋಗಬೇಕಾಗಿತ್ತು, ಹೋಗಕ್ಕೆ ಆಗಲಿಲ್ಲ. ಯಾಕಂದ್ರೆ ನಮ್ಗೆ ಲೇಟ್ ಆಗ್ತಿತ್ತು, ನಾವು ಡೈರೆಕ್ಟ್ ಮುರುಡೇಶ್ವರ್ಗೆ ಬಂದ್ವಿ. ಹಾಂ, ಅಲ್ಲಿ ಮ್ಯಾಗ್ ತೆಗಿ ನೋಡಿ. ಅಲ್ಲೇ ಇತ್ತು ನೋಡ, ಬಂದಿದ್ವಿ. ಸೊ ನೋಡಿದ್ರಲ್ಲ ನೀವು, ಮುರುಡೇಶ್ವರ ಒಳಗೆ ಇಲ್ಲೆಲ್ಲ ನಾವು ಅಡ್ಡಾಡಿದ್ವಿ. ಸೊ ಬಟ್ ನಮ್ಮ ನಶೀಬ್ ಸರಿ ಇಲ್ಲ, ಯಾಕಂದ್ರೆ ದರ್ಶನ ಸಿಗಲಿಲ್ಲ. ಸೊ 3 o'clock ಓಪನ್ ಆಗ್ತಿತ್ತಂತ. ಸೊ ನಾವು 1 o'clock ಬಂದೇವಿ, ಬಟ್ ಏನು ಓಪನ್ ಆಗಿಲ್ಲ ಇಲ್ಲಿ. ಸೊ ರಿಟರ್ನ್ ನಾವು ಉಡುಪಿಗೆ ಹೊಂಟೇವಿ ಈಗ. ಏನು ಹಾಂ, ನಾನು ಹಾಕೋತೀನಿ ನೋಡಿ, ಚಪ್ಪಲ್ ಚಪ್ಪಲ್.